ಜೈ ಗುರುದೇವ್. ನನ್ನ ಹೆಸರು ಡಾಕ್ಟರ್ ಸುಪ್ರಿಯಾ ಅಂತ ಹೇಳಿ. ನಾನು ವಿಜಯನಗರ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾ ಮೊಟ್ಟ ಮೊದಲನೇದಾಗಿ ಹೇಳಬೇಕು ಅಂದರೆ ಈ ಶಿಬಿರ ತುಂಬ ಚೆನ್ನಾಗಿತ್ತು, ನನಗೆ ತುಂಬ ಉಪಯೋಗ ಆಯಿತು. ಕಾರಣಾಂತರಗಳಿಂದ ಏನೋ ಕೆಲವೊಂದು ಸ್ಟ್ರೆಸ್ಸಿಂದ ನಾನು ಮುಂಚೆ ತುಂಬ ಆ್ಯಕ್ಟಿವ್ ಆಗಿ ಇರ್ತಿದ್ದೆ, ಬಟ್ ಈಗೀಗ ಒಂದು 6 ಮಂತಿಂದ ಎಲ್ಲೋ ನನ್ನನ್ನು ನಾನು ಕಳ್ಕೊಂಡ್ಬಿಟ್ಟಿದ್ದೆ ಅಂತ ನಂಗೆ ಫೀಲ್ ಆಗ್ತಿತ್ತು. ಬಟ್ ಮತ್ತೆ ನಾನು ಪಡ್ಕೊಂಡೆ ಈ ಶಿಬಿರದಿಂದ ಅಂತ ಹೇಳಕ್ ನನಗೆ ಖುಷಿ ಆಗುತ್ತೆ. ನಾನು ಈ ಶಿಬಿರಕ್ಕೆ ನಾನು ಓನ್ ಇಂಟ್ರೆಸ್ಟ್ ಇಂದ ಬಂದಿಲ್ಲ, ಆಕ್ಚುಲಿ ನಮ್ಮ ಮನೆಯವ್ರು ಫುಲ್ ಫೋರ್ಸ್ ಮಾಡಿದ್ರು ಅಂತ ಹೇಳಿ ಬಂದೆ. ಗುರುಜಿ ಹೇಳಿದೊಂದು ರೀತಿಯಿಂದ ನಿಮಗೆ ನಂಬಿಕೆ ಇರಬೇಕು ಅಂತ ಯಾವಾಗ್ಲೂ ಹೇಳ್ತಾ ಇದ್ರು. ಗೊತ್ತಿಲ್ಲ ನಂಗೆ ನಂಬಿಕೆ ಇತ್ತೋ ಇಲ್ಲೋ, ನನಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಆದ್ರೆ 2 ದಿನ ಅರ್ಧ ಗಂಟೆ ಮುಂಚೆ ಬಂದು ಕೂರ್ತಿದ್ವಿ. ಬಟ್ ಅವತ್ತೊಂದಿನ ಏನಾಯ್ತು, ವ್ಯಾಲ್ಯೂಯೇಷನ್ಗೆ ಹೋಗಿದ್ವಿ. ಯಾವಾಗ್ಲೂ ಒಂದೂ ತಪ್ಪಿಲ್ದೆ ವ್ಯಾಲ್ಯೂಯೇಷನ್ ಮಾಡೋಳು. ಅವತ್ತು ನಮ್ ಸರ್ ಏನೋ ಮಾರ್ಕ್ಸ್ ಹೇಳ್ತಿದ್ರು ಅಂತ ಅವ್ರ ಸಬ್ಜೆಕ್ಟ್ನೇ ರಾಂಗ್ ಹೇಳ್ಬಿಟ್ಟಿದ್ರು. ನಾನು ಹಂಗೆ ರಾಂಗ್ ಎಂಟ್ರಿ ಮಾಡ್ಬಿಟ್ಟೆ. ಅದು ಯಾವಾಗ್ಲೂ ನಾವು ಹೋದ ತಕ್ಷಣ ಕೇಸ್ ವರ್ಕರ್ ಸರಿ ಮಾಡ್ಕೊಟ್ಬಿಟ್ಟಿದ್ರು. ಆದ್ರೆ ಈ ಸರಿ ಏನೋ ರೂಲ್ಸ್ ಚೇಂಜ್ ಆಗಿ ಅದು ಏನೋ ಆಗಿ ರಿಜಿಸ್ಟರ್ ವರ್ಗೂ ಹೋಗ್ಬಿಡ್ತು. ಸೊ ತುಂಬಾ ಟೆನ್ಷನ್ ಆಗ್ಬಿಡ್ತು ನನ್ಗೆ. ಇದು ಏನಪ್ಪ, ಇದು ಯಾವತ್ತು ಮಾಡದೇ ಇರೋ ತಪ್ಪಿಗೆ ಇವತ್ತು ನಾನು ಸಿಕ್ಕಾಕೊಂಡ್ಬಿಟ್ಟಿನಲ್ಲ ಅಂತೇಳಿ ಬೆಳಗ್ಗೆನೋ ಫುಲ್ ಅದೇ ಸ್ಟ್ರೆಸ್. ಅದರಿಂದನೇ ನಂಗೆ ಆಕ್ಚುಲಿ ತಲೆನೋವು ಸ್ಟಾರ್ಟ್ ಆಯ್ತು ಮಧ್ಯಾಹ್ನದಿಂದ. ಆಮೇಲೆ ಇವರು ಅದು ಸರಿ ಮಾಡ್ಲಿಕ್ಕಂತ ನಾವೆಲ್ಲರೂ ಸಿಗ್ನೇಚರಿಗೆ ವೇಟ್ ಮಾಡ್ತಿದೀವಿ. ನಮ್ಮ ಟೈಮಿಗೆ ಯಾರು ಸಿಗಲ್ಲ ಆಬ್ವಿಯಸ್ಲಿ. ಅದಾದ್ಮೇಲೆ ಇವರು ಇಲ್ಲ ಧ್ಯಾನಕ್ಕೆ ಹೋಗ್ಬೇಕು, ಬೇಗ ಹೋಗ್ಬೇಕು. ನನಗೆ ಇವ್ರದೊಂದು ಸ್ಟ್ರೆಸ್ ಉಲ್ಟಾ, ಬೇಗ ಹೋಗ್ಬೇಕು, ಬೇಗ ಮುಗಿಸು ಅಂತ. ಬಟ್ ಆಗ್ತಾ ಇಲ್ಲ. ಆದ್ರೂ ಕೂಡ ಅಲ್ಲಿಂದ 50 ನಿಮಿಷದಲ್ಲೇ ಇಲ್ಲಿ ಕರ್ಕೊಂಡ್ ಬಂದ್ರು, ಆದ್ರೂ ಕೂಡ ಆಗ್ಲಿಲ್ಲ. ನನಗೆ ಇವ್ರ ಕಾರ್ ಹೊಡೆದು ಸ್ಪೀಡಿಗೆ ನನಗೆ ವಾಮಿಟ್ ಸೆನ್ಸೇಷನ್ ಆಗತ್ತೈತಿ, ಕೇಳಕ್ ತಯಾರಿಲ್ಲ. ಅದು ತುಂಬಾ ಪ್ರಾಬ್ಲಮ್ ಆಯ್ತು ನಂಗೆ. ಸೊ ಇಲ್ಲಿಗೆ ಬಂದ್ ಇವ್ರು ಇಲ್ಲ ನೀನು ಅಲ್ಲಿ ಕ್ಲಾಸಿಗೆ ಹೋಗ್ತಿಯಲ್ಲ ಆರಾಮಾಗ್ಬಿಡ್ತಿ ಅಂತ ಹೇಳಿ ಕರ್ಕೊಂಡ್ ಬಂದ್ರು. ಗೊತ್ತಿಲ್ಲ, ಇಲ್ಲಿ ನನಗೆ ಸ್ಟೆಪ್ಸ್ ಹತ್ತೋಕ್ಕೂ ಶಕ್ತಿ ಇಲ್ಲ, ಕೈ ಹಿಡ್ಕೊಂಡು ಎಳ್ಕೊಂಡ್ ಮೇಲೆ ಕರ್ಕೊಂಡ್ ಬಂದಾರ. ಅದು ಇಲ್ಲಿಗೆ ಬಂದ ತಕ್ಷಣನು ಎಲ್ರು ಒಂಥರ ಆಕ್ಚುಲಿ ನನಗೇನು ಎಲ್ರು ಕೂತ್ಬಿಟ್ಟಿದ್ದಾರೆ, ನಾನ್ ಮತ್ತೆ ಡಿಸ್ಟರ್ಬ್ ಮಾಡೋದ್ ಬೇಡ, ಸೈಲೆಂಟ್ ಆಗೋಗಿ ಕೊಡೋಣ. ಅದನ್ನೂ ತಪ್ಪಾಯ್ತು ನಂದು. ಗುರುಜಿ ನಮ್ಗೆ ಹೊರಗೆ ಹೋಗು ಅಂದ ತಕ್ಷಣ ಇದೇನಪ್ಪ ಎಲ್ಲೂ ನೆಮ್ಮದಿ ಸಿಗ್ತಿಲ್ಲ, ಎಲ್ಲರೂ ನನಗೆ ಮೆಂಟಲಿ ಸ್ಟ್ರೆಸ್ ಕೊಡಾಕತ್ತಾರ. ಅಟ್ಲೀಸ್ಟ್ ಗುರು ಪಾದಕ್ಕೆ ಹಾಕೋಣ ಅಂತ ಬಂದ್ರೆ ಇಲ್ಲೂ ಹಂಗೆ ಆಯ್ತಲ್ಲ, ನಾನು ಎಷ್ಟು ಅನ್ಲಕ್ಕಿ ಇದ್ದೀನಿ ಅಂತ. ಅದು ಏನೇನ್ ನೆನ್ಪಾಯ್ತೋ ಗೊತ್ತಿಲ್ಲ, ನನ್ಗೂ ಅನ್ಕಾನ್ಶಿಯಸ್ ಆಗಿ ಬಿದ್ಬಿಟ್ಟೆ ಅವತ್ತಿಲ್ಲಿ. ದಯವಿಟ್ಟು ಕ್ಷಮೆ ಇರಲಿ. ಅವತ್ತು ನಾನೇನೋ ಬಿದ್ದಿದ್ರಿಂದ ಎಲ್ರಿಗೂ ಡಿಸ್ಟರ್ಬ್ ಆಯ್ತೇನೋ ಅಂತ ನನಗೆ ಭಾಳ ಫೀಲ್ ಆಯ್ತು. ಅಂಡ್ ನಂಗೆ ಭಾಳ ಮುಜುಗರ ಆಯ್ತು. ಇವ್ರಿಗೆ ಹೇಳ್ದೆ, ನಾನು ಮುಗೀತು, ನಾನು ನಾಳೆಯಿಂದ ಕ್ಲಾಸಿಗೆ ಮಾತ್ರ ಬರಂಗಿಲ್ಲ. ಇವನ್ ಸವಿತಕ್ಕಗ ಅವ್ರಿಗೂ ಕೂಡ ಹೇಳೋಗಿದೆ, ನಾನು ಕ್ಲಾಸಿಗೆ ಬರಲ್ಲ ನಾಳೆಯಿಂದ ಅಂತ. ಅವರು ಇಲ್ಲ ಹಂಗೆ ಮಾಡಬೇಡ ಅಂತ. ಇವ್ರ ಮನೇಲಾದ್ರೂ ಕೂಡ ಕನ್ವಿನ್ಸ್ ಮಾಡ್ತಾನೆ, ಇಲ್ಲ ಹೋಗೋಣ, ನೀನ್ ಬಿಟ್ರೆ ನಾನು ಬಿಡ್ತೀನಿ ಅಂತ. ಅದು ಒಂದೇ ಮಾತಿಂದ ನಾನು ಬಂದಿದ್ದು. ಹೋದ್ರೆ ಇಬ್ರು ಹೋಗೋಣ, ಬಿಟ್ರೆ ಇಬ್ರು ಬಿಡೋಣ. ಅಯ್ಯೋ ಮತ್ತೆ ನನ್ನಿಂದ ಇವರು ಕ್ಲಾಸ್ ಮಿಸ್ ಮಾಡ್ಕೊಂತಾರಲ್ಲ ಅಂತ. ಆಮೇಲೆ ನನಗೆ ಇನ್ನೊಂದು ಕಾಲ್ ಬಂತು ಅದೇ ಇದ್ರಲ್ಲಿ, ಇಲ್ಲ ನಾಳೆ ನಿಮ್ಮನ್ನು ರಿಜಿಸ್ಟರ್ ಬಂದು ಭೇಟಿ ಮಾಡಕ್ ಹೇಳಾರ, ನೀವು ಅವ್ರನ್ನ ಹೋಗಿ ಭೇಟಿ ಆಗ್ಬೇಕಂತೆ. ಎಲ್ಲರೂ ಪ್ರತಿ ಟೈಮ್ ತಪ್ಪು ಮಾಡ್ತಾರೆ, ಆದ್ರೆ ನಾನು ಈ ಸರಿ ತಪ್ಪು ಮಾಡಿದ್ಯಾಕೆ ಇಷ್ಟು ದೊಡ್ಡದಾಯ್ತು ಅನ್ನೋದು ನನಗೆ ಗೊತ್ತಾಗಿಲ್ಲ. ನೆಕ್ಸ್ಟ್ ಡೇ ನನಗೆ ರಿಜಿಸ್ಟರ್ ಗೊತ್ತಿಲ್ಲ, ನಾನು ಅದೇ ಅನ್ಕೊಂಡೆ. ಆಯ್ತು ನೀನ್ ನಂಬ್ತಿಲ್ಲ ಅದಕ್ಕೆ ಹಿಂಗ ಆಗ್ತಿದೆ ಅಂದ್ರು. ಆಯ್ತು ನಾಳೆ ಎಲ್ಲಾ ಪ್ರಾಬ್ಲಮ್ ಈಸಿಯಾಗಿ ಸಾಲ್ವ್ ಆಗ್ಬಿಡ್ಲಿ, ನಾನು ಕ್ಲಾಸಿಗೆ ಫುಲ್ ಖುಷಿಯಾಗಿ ಬರ್ತೀನಿ ಅಂತ ಹೇಳಿದ್ದೆ. ನಿಜ ನಂಬ್ತಿರೋ ಇಲ್ಲೋ ಗುರುಜಿ, ಅಲ್ಲಿ ಹೋದ ತಕ್ಷಣ ರಿಜಿಸ್ಟರ್ ಆಯ್ತಮ್ಮ ಅಂತೇಳಿ ಅವ್ರು ಎಷ್ಟು ಸ್ಟ್ರೆಸ್ ಅಲ್ಲಿ ಇದ್ರು ನಾನು ಮಾಡಿರೋ ಮಿಸ್ಟೇಕ್ನ ಸುಮ್ಮನೆ ಜಸ್ಟ್ ಒಂದು ಸಣ್ಣ ಮಿಸ್ಟೇಕ್ ಅನ್ನೋ ತರ ಟ್ರೀಟ್ ಮಾಡ್ಬಿಟ್ರು. ಅಯ್ಯೋ ಹಿಂಗೆ ನಿನ್ನೆ ಟ್ರೀಟ್ ಮಾಡಿದ್ರೆ ನಮ್ಮ ಲೈಫಲ್ಲಿ ಅಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಬಟ್ ಅವತ್ತು ನಾನು ನಿಜವಾಗ್ಲೂ ಇಲ್ಲಿ ಸಂಕಲ್ಪ ಮಾಡ್ಕೊಂಡು ಹೋಗಿದ್ದೆ, ನಾಳೆ ನನಗೆ ರಿಜಿಸ್ಟರ್ ಬಂದು ಭೇಟಿ ಆಗಕ್ಕೆ ಹೇಳಾರ, ದಯವಿಟ್ಟು ಏನು ದೊಡ್ಡದು ಆಗ್ಬಾರ್ದು ಅಂತ ಅನ್ಕೊಂಡು ಹೋಗಿದ್ದೆ. ಬಟ್ ಅಲ್ಲಿ ಹೋದ ತಕ್ಷಣ ಅವರು ನಕ್ಕೊಂತ ಆಯ್ತು ಇನ್ನೊಂದ್ಸರಿ ಮಾಡ್ಬೇಡ. ಇಷ್ಟು ಮಾತಿಗೆ ನಾನು ಒಂದಿನ ಫುಲ್ ಟೆನ್ಷನ್ ತಗೊಂಡ ಅಂತ ಅನಿಸ್ತು. ಬಟ್ ಇದು ನಾನು ಗುರು ಕೃಪೆ ಅಂತ ಅನ್ಕೊಂತೀನಿ ನಾನು ಇದನ್ನ. ಆಮೇಲೆ ಅದಾದ್ಮೇಲೆ ಅವತ್ತು ನಿಜವಾಗ್ಲೂ ನಾನು ಹೇಳ್ಬೇಕು, ಸವಿತಕ್ಕ ಅವ್ರು ಎಲ್ಲರೂ ನನಗೆ ಇಲ್ಲ ನೀನೇನು ಬೇಜಾರು ಮಾಡಿ, ಎಸ್ಪೆಷಲಿ ರಾಘವೇಂದ್ರನ ಅವತ್ತೊಂದು ಮಾತು ಹೇಳಿದ್ರಿ, ಇಲ್ಲಿ ಎಲ್ಲರೂ ನಿಮ್ಮ ಫ್ಯಾಮಿಲಿ ಇದ್ದಂಗೆ, ನೀನ್ ಬಿದ್ದಿದ್ದು ಅದೆಲ್ಲ ಜಸ್ಟ್ ಎಲ್ಲ ಫ್ಯಾಮಿಲಿಯವರು ಇರೋದಿಲ್ಲ, ಅದರಿಂದ ಏನು ಮುಜುಗರ ಪಡ್ಕೋಬೇಡ. ಮೇ ಬಿ ಅದು ಒಂದ್ ಮಾತು ನಿಮಗೆ ಚಿಕ್ಕದಿರ್ಬೋದು ಅಣ್ಣ, ನನಗದು ತುಂಬಾ ಮ್ಯಾಟರ್ ಆಯ್ತು ನನಗೆ. ಆಮೇಲೆ ನೆಕ್ಸ್ಟ್ ಡೇ ಬಂದ ತಕ್ಷಣ ಎಲ್ಲರೂ ಎಷ್ಟು ಪ್ರೀತಿಯಿಂದ, ಅಂಬಿಕಕ್ಕ ಇರ್ಬೋದು, ಇದು ಎಲ್ಲರೂ ಅಷ್ಟೇ, ಮಂಜುಳು ಎಲ್ಲಿ ಹಿಂಗಿದ್ದೀರಾ, ನಿನ್ನೆ ನೀವು ಬಿದ್ದಿದ್ದಕ್ಕೆ ಬೇಜಾರಾಯ್ತು ಅಂತ ಎಷ್ಟು ಪ್ರೀತಿ ಮಾಡಿದ್ರು. ನಾನು ಮೇ ಬಿ ಈ ಶಿಬಿರಕ್ಕೆ ಬಂದಿಲ್ಲ ಅಂದ್ರೆ ಆ ಎಲ್ಲ ಪ್ರೀತಿ ಕಳ್ಕೊತಿದ್ದೆ ಅನ್ಸುತ್ತೆ. ಆಮೇಲೆ ನನಗೆ ತಲೆನೋವು ಈಸಿಲಿ ಹೋಗಲ್ಲ. ಅವತ್ತು ಗುರೂಜಿ ಬಂದು ನನಗೆ ಇಲ್ಲೇನೋ ಇದು ಮಾಡೋದು ಹೇಳ್ಕೊಟ್ರು.
ಇವನ್ ನೈಟ್ ನಮ್ಮ ಮನೆಯವ್ರು ಅದೇ ಮಾಡಿದ್ರು, ನನಗೆ ಮ್ಯಾಕ್ಸಿಮಮ್ ತಲೆನೋವು ನನಗೆ ಅದರಿಂದನೇ ಹೋಯ್ತು. ಆ ಅದಾದ್ಮೇಲೆ ನನಗೆ ಇಲ್ಲ, ಇಲ್ಲಿ ಏನೋ ಶಕ್ತಿ ಇದೆ ಅನ್ನೋದು ನನಗೆ ಗೊತ್ತಾಯ್ತು. ಅದಾದ್ಮೇಲೆ ಒಂದಿನನೂ ಮಿಸ್ ಮಾಡಿಲ್ಲ. ಡೈಲಿ ನಾವು ಕ್ಲಾಸಿಗೆ ಬಂದ್ವಿ, ತುಂಬಾ ಕಲ್ತ್ವಿ. ಅಂಡ್ ಮೇನ್ ನಾವು ವೆಯ್ಟ್ ರೆಡ್ಯೂಸ್ ಆಗ್ಬೇಕಂತ ಅನ್ಕೊಂಡಿದ್ವಿ. ನಮ್ಮ ಮನೆಯವರು 5 kg ಕಡಿಮೆ ಆಗಿದ್ದಾರೆ, ನಾನು 2 kg ಕಡಿಮೆ ಆಗಿದ್ದೀನಿ. ಆಕ್ಚುಲಿ 2 kg ಕಡಿಮೆನೆ, ಬಟ್ ನಾನ್ ಮುಂಚೆ ಹೆಲ್ದಿ ಫೈಮಿ ಆ ತರ ಎಲ್ಲ ಕೆಲವೊಂದು ಕೋರ್ಸ್ ತಗೊಂಡಾಗ ಆ 2 kg ನಾನು ಕಡಿಮೆ ಮಾಡಕ್ಕೆ 6 ರಿಂದ 7 ತಿಂಗಳು ತಗೊಂಡಿದ್ದೆ. ಇವಾಗ ನಾನು ಬರೀ 10 ದಿನದಲ್ಲಿ ಕಡಿಮೆ ಮಾಡಿದ್ದೀನಿ. ತುಂಬಾ ಖುಷಿ ಆಗತ್ತೆ. ಅದಾದ್ಮೇಲೆ ಬಳ್ಳಾರಿಗೆ ಹೋಗ್ಬೇಕಿತ್ತು. ಬಳ್ಳಾರಿ ಅಮ್ಮ 5 ತಾಸು ಹೆಂಗ್ ಕೊಡ್ಬೇಕು, ಹೆಂಗಿರ್ಬೇಕು ಅಂತ ಅದೊಂದು ಭಯ. ಅದ್ ಇನ್ನೊಂದು ಏನಿರುತ್ತಂದ್ರೆ, ಯಾವಾಗ್ಲೂ ಪಾಠ ಮಾಡೋರಿಗೆ ಕೇಳೋದ್ ಸ್ವಲ್ಪ ಕಷ್ಟ, ಬಟ್ ಇಲ್ಲಿ ನಾನು ಕೇಳೋದ್ ಕಲ್ತಿದ್ದೀನಿ, ಎಲ್ಲ ಮಾತನ್ನು ಎಂಜಾಯ್ ಮಾಡಿದ್ದೀನಿ. ಅಂಡ್ ಅವ್ರು ಹೇಳಿದ್ನಿಗೆ ಎಲ್ಲಾನು ಸತ್ಯ ಅಂತ ಕಂಡ್ಕೊಂಡಿದ್ದೀನಿ. ಅಂಡ್ ಎಷ್ಟೋ ಸರಿ ಅವರು ಹಳ್ಳಿ ಊರ್ ವಾತಾವರಣದ ಬಗ್ಗೆ ವಿವರಿಸಿದಾಗ ನಾನ್ ಚಿಕ್ಕವಳಿದ್ದಾಗ ನಮ್ಮ ಮನೆ ಎಲ್ಲ ಹಿಂಗಿತ್ತು, ನಮ್ಮ ಅಜ್ಜಿ ತಾತ ಮನೆಯಲ್ಲಿ ಎಲ್ಲಾನು ನನಗೆ ನೆನಪು ಮಾಡಿಕೊಟ್ರು ಗುರೂಜಿ. ಸೊ ಅಲ್ಲಿ ಕೂಡ 5 ತಾಸು ಏನ್ ಮಾಡ್ತಾರೋ, 5 ತಾಸು ನಾವು ಸುಮ್ನೆ ಪ್ರವಚನ ಕೇಳ್ಬೇಕಾ ಅಂತ. ಬಟ್ ಅಲ್ಲಿ ಹೋದ್ಮೇಲೆ 1.5 ತಾಸು ಜಾಸ್ತಿನೇ ಆಯ್ತು. ಅಯ್ಯೋ ಮುಗ್ದೋಯ್ತಾ ಅಂತ ಅನ್ಸಕ್ ಸ್ಟಾರ್ಟ್ ಆಯ್ತು. ಆಮೇಲೆ ಇನ್ನೊಂದು, ಅಲ್ಲಿ ಭಜನೆಯಲ್ಲಿ ನಮಗೆ ನಮ್ಮ ಮನೆಯವ್ರು ಹೇಳ್ತಾ ಇದ್ರು, ನನಗೆ ದೇವಿ ಭಜನೆ ಇಷ್ಟ ಆಯ್ತು ಅಂತ. ಇಲ್ಲ, ನನಗೆ ಇದು ವಿಠಲ ಭಜನೆ ಇಷ್ಟ ಆಯ್ತು ಅಂತ. ಆದ್ರೆ ಅದು ಇನ್ನೊಂದ್ಸರಿ ನಮಗ್ ಮಾಡ್ಬೇಕು ಅಂತ ಆಸೆ ಇತ್ತು. ಬಟ್ ಇವತ್ತು ಗುರುಜಿ ಫಸ್ಟ್ ಅವ್ರು ಇಷ್ಟಪಟ್ಟಿದ್ದು ದೇವಿ ಭಜನೆ ಮಾಡ್ಸಿದ್ರು, ನೆಕ್ಸ್ಟ್ ನಾನು ಇಷ್ಟಪಟ್ಟಿದ್ದು ವಿಠಲನ್ ಭಜನೆ ಮಾಡ್ಸಿದ್ರು. ಅದರಿಂದ ನನಗೆ ಇನ್ನೂ ತುಂಬಾ ಖುಷಿ ಆಯ್ತು. ಮತ್ತೆ ವಿಠಲನ್ ಜಪ ಮಾಡಿದ್ವಿ ಅಂತಂದ್ ಹೇಳಿ. ಇಷ್ಟು ಆಮೇಲೆ ಇನ್ನೊಂದು ಆಹಾರ ಪದ್ಧತಿ, ನನ್ಗೆ ರಾ ಫುಡ್ ತಿನ್ನೋದು, ನಾನು ಹೆಲ್ದಿ ಫೈಮಿ ಕೋರ್ಸ್ ತಗೊಂಡಾಗ ಅಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಇತ್ತು. ಬಟ್ ದಿನ ಪೂರ್ತಿ ಅದೇ ತಿಂದಿರಬಹುದು ಅನ್ನೋದು ನನಗೆ ಇಮ್ಯಾಜಿನ್ ಇರಲಿಲ್ಲ. ಆದ್ರೆ ನನಗೆ ಹಶು ತಡ್ಕೊಳಲ್ಲ. ಹಶು ಆದ್ರೆ ಕೈಕಾಲೆಲ್ಲ ನಡ್ಗಕ್ ಸ್ಟಾರ್ಟ್ ಆಗುತ್ತೆ, ತಲೆ ಸುತ್ತಕ್ ಸ್ಟಾರ್ಟ್ ಆಗುತ್ತೆ. ಬಟ್ ಲಿಟ್ರಲಿ ನಾನು ಇದು ತಿಂತಾ ಇದ್ದೀನಿ, ನನಗೆ ಏನೂ ಫೀಲ್ ಆಗ್ತಿಲ್ಲ. ಇವನ್ ಐ ಆಮ್ ಅಂಡರ್ ಮೆಡಿಕೇಶನ್ ಅಂದ್ರೂ ಕೂಡ ಇವ್ರು ಅಂತಿರ್ತಾರೆ, ನಿನ್ಗೆ ಆಗಿಲ್ಲ ಅಂದ್ರೆ ಕಷ್ಟ ಪಡ್ಬೇಡ, ಮತ್ ನೀನ್ ತಲೆ ಸುತ್ತ ಬೀಳ್ಬೇಡ ಅಂತೆಲ್ಲ ಹೇಳ್ತಿದ್ರು. ಬಟ್ ನನಗೆ ಅದು ರಾ ಫುಡ್ ತಿನ್ನೋರಿಗೆ ಹೇಳ್ತಿದ್ರು, ಬೆಳಿಗ್ಗೆ ಹೊಟ್ಟೆ ಹಸಿವು ಅಂತಾನೆ ಹೇಳ್ತಿದ್ದೆ ನಾನು. ಬಟ್ ಇವತ್ ನಾನು ಪೂಜೆ ಎಲ್ಲ, ಭೀಮ್ ನಮೋಸಿದಕ್ಕೆ ಪೂಜೆ ಎಲ್ಲ ಮುಗಿದ್ ನಾವು ಡೈರೆಕ್ಟ್ 12 ಗಂಟೆಗೆ ರಾ ಫುಡ್ ತಿಂತಿದ್ವಿ. ಅಲ್ಲಿವರೆಗೂ ನನಗೆ ಒಂದಿಷ್ಟು ಹಸಿವಾಗಿಲ್ಲ. ರಾತ್ರಿ ಇಲ್ಲಿ ಏನ್ ತಿಂದೋಗಿನೋ ಅದೇ. ಅಂದ್ರೆ ಗುರುಜಿ ಏನ್ ಹೇಳ್ತಾರಲ್ಲ, ನಾವು ಅಂದ್ರೆ ಇದು ನಮಗೆ ತುಂಬಾ ಶಕ್ತಿ ಕೊಡುತ್ತೆ ಅಂತ. ನಿಜವಾಗ್ಲೂ ತುಂಬಾ ಶಕ್ತಿ ಕೊಡ್ತಾ ಇದೆ ಈ ಫುಡ್ ಅಂತ ಹೇಳ್ತೀನಿ ನಾನು. ಇದು ಮೊಳಕೆ ಕಾಳು. ಆಮೇಲೆ ನಾನು ಯಾವತ್ತು ಮೊಳಕೆ ಕಾಳು ಕಟ್ಟೋದು ಎಲ್ಲ ನಾನಾಗಿ ನಾನು ಮಾಡ್ತಿದ್ದಿಲ್ಲ. ಅಮ್ಮ ಇಲ್ಲ ಅಂದ್ರೆ ನಮ್ಮ ಮನೆಯವ್ರು ಮಾಡಿದ್ರೆ ತಿಂತಿದ್ದೆ. ಬಟ್ ಎಲ್ಲಾನು ನಾನಾಗಿ ಮಾಡಿ ಇಟ್ಟು ಎಲ್ಲ ಮಾಡೋದನ್ನು ಕಲ್ತಿದ್ದೀನಿ. ತುಂಬಾ ಜೀವನ ಪಾಠಗಳನ್ನ ಕಲ್ತಿದ್ದೀನಿ. ಸಮಯ ಪಾಲನೆ ಕಲ್ತ್ವಿ, ತಾಳ್ಮೆ ಕಲ್ತ್ವಿ. ನಂದು ಸ್ವಲ್ಪ ಸಿಟ್ಟು ಕಡಿಮೆ ಆಗಿದೆ ಈಗ. ಸ್ವಲ್ಪ ಎಲ್ಲದನ್ನು ಅಂದ್ರೆ ಗುರುಜಿ ಹೇಳ್ದಲ್ಲ, ಒಪ್ಕೋಬೇಕು. ಹೌದು, ನನ್ನ ಜೀವನದಲ್ಲಿ ಮುಂದೆ ಆಗುತ್ತೆ ಅಂತ ಹೇಳಿ ಈಗ ನಾನು ಒಪ್ಕೋತಾ ಇದ್ದೀನಿ ಎಲ್ಲ. ಆಮೇಲೆ ಮುಂಚೆ ನನಗೆ ಹಾಸ್ಟೆಲ್ ಇನ್ಚಾರ್ಜ್ ಇರೋದ್ರಿಂದ ಅದನ್ನು ಸ್ಟ್ರೆಸ್ ಇತ್ತು. ಈಗ ಲಿಟ್ರಲಿ 10 ದಿನ ಆಯ್ತು ನನ್ನ ಫೋನ್ ಡೇನು ಸೈಲೆಂಟ್ ಇಟ್ಬಿಟ್ಟಿನಿ. ನಾನು ಡೇ ಕೂಡ ಸೈಲೆಂಟ್ ಇಟ್ಟಿಲ್ಲ. ಎಲ್ಲರೂ ಎದಕ್ಕಂದ್ರೆ ಅವ್ರೇನೋ ಯೋಗಕ್ಕೆ ಹೋಗ್ತಿದಾರಂತೆ, ಅವ್ರು ಅರ್ಧ ಕಾಲೇಜಲ್ಲಿ ಅದೇ ಆಗ್ಬಿಟ್ಟದೆ, ಯೋಗಕ್ಕೆ ಹೋಗ್ತಿದಾರ, ಅವ್ರು ಫುಲ್ ಫೋನೇ ಸೈಲೆಂಟ್ ಇಟ್ಬಿಟ್ಟಾರ ಅಂತ. ನಮ್ಮಲ್ಲಿ ನಾನು ಸೋಷಿಯಲ್ ಮೀಡಿಯಾ ಬಿಟ್ಟು ಯಾವತ್ತೂ ಇದ್ದಿಲ್ಲ. ಈ 10 ದಿನ ನಾನು ಇನ್ಸ್ಟಾಗ್ರಾಮ್ ನೋಡಿಲ್ಲ, ವಾಟ್ಸಪ್ ಜಸ್ಟ್ ಕಾಲೇಜಿಂದ ಎಕ್ಸಾಮ್ ಡ್ಯೂಟಿದು ಚಾರ್ಟ್ ಬಂದಾಗ ಅಷ್ಟೇ ನೋಡಿರ್ತೀನಿ. ಬಿಟ್ರೆ ನಾನು ಕಂಪ್ಲೀಟ್ಲಿ ಸೋಷಿಯಲ್ ಮೀಡಿಯಾದಿಂದ ಬಿಟ್ಟು. ನಮ್ಮ ಮನೆಯವರು ಫೇಸ್ಬುಕ್, ಯಾವಾಗ್ಲೂ ಫೇಸ್ಬುಕ್. ಆ ವಿಷಯಕ್ಕೆ ನಾವಿಬ್ರ ಮಧ್ಯೆ ತುಂಬಾ ಜಗಳ ಆಗ್ತಿತ್ತು. ಅವರು ಕೂಡ ಲಿಟ್ರಲಿ 10 ದಿನ ಆಯ್ತು ಫೇಸ್ಬುಕ್ಕೇ ನೋಡಿಲ್ಲ ಅವರು. ಅದು ಒಂದು ನನಗೆ ತುಂಬಾ. ಫೇಸ್ಬುಕ್, ಹೆಡ್ಫೋನ್ ಅವ್ರಿಗೆ ನಾನು ಮಾಂಗಲ್ಯ ಅಂತ ಕರಿತೀನಿ. ಹೆಡ್ಫೋನ್ ಯೂಸ್ ಮಾಡಿಲ್ಲ, ಫೇಸ್ಬುಕ್ ಯೂಸ್ ಮಾಡಿಲ್ಲ. ಸೊ ನಾವು ಒಬ್ರಿಗೊಬ್ರಿಗೆ ಮುಂಚೆನೂ ಟೈಮ್ ಕೊಡ್ತಾ ಇದ್ವಿ, ಇನ್ನೂ ಸ್ವಲ್ಪ ಜಾಸ್ತಿ ಸಮಯನ ಒಬ್ರಿಗೊಬ್ರಿಗೆ ಕೊಟ್ಕೊಂತಾ ಇದ್ದೀವಿ. ಆಮೇಲೆ ನಿನ್ನೆ ನಾವು ನೆನೆಸ್ಕೊಂತಿದ್ವಿ, ಈಗ 6 ಗಂಟೆ ಆಯ್ತಲ್ಲ ನಾವ್ ಏನ್ ಮಾಡ್ತಿರ್ತಿದ್ವಿ, ಈಗ 7:30 ಆಯ್ತಲ್ಲ ನಾವು ಕ್ಲಾಸಲ್ಲಿ. ಅಂದ್ರೆ ನಿನ್ನೆ ನಾವು ಸಾಯಂಕಾಲ ಕ್ಲಾಸ್ ನಮ್ಮ ಮನೇಲಿ ತುಂಬಾ ಮಿಸ್ ಮಾಡ್ಕೊಂಡ್ವಿ. ಅಯ್ಯೋ, ನಾನು ಇಷ್ಟ ಅನ್ನಕ್ಕಿಂತ ಸುಮ್ನೆ ಅಲ್ಲೇ ಹೋಗಿ ಬಂದ್ಬಿಡ್ತಿದ್ವಲ್ಲ ಒಂದ್ ಸ್ವಲ್ಪ ಹೊತ್ತು, ಪದೇ ಅದೇ ನೆನ್ಸ್ಕೊಂತಿದೀವಿ ಅಂತ. ಅಷ್ಟು ಈ 10 ದಿನದಲ್ಲಿ ಇಲ್ಲಿರೋ ಎಲ್ಲರಿಗೂ. ಅಂಡ್ ನಾನು ತುಂಬಾ ಅಪ್ರಿಶಿಯೇಟ್ ಮಾಡ್ಬೇಕಂದ್ರೆ ಅದು ವಾಲಂಟಿಯರ್ಸ್. ಇಷ್ಟೆಲ್ಲರಿಗೂ ಫುಡ್ ರೆಡಿ ಮಾಡೋದು, ನಾವಿಲ್ಲಿ ಮಾಡ್ತಾ ಇರ್ತೀವಿ, ಅವ್ರಲ್ಲಿ ಹೋಗ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲರಿಗೂ ಇಸ್ಕೊಂಡು ಅಷ್ಟೇ ಅಲ್ಲ, ನಮಗೇನಾದ್ರೂ ಅಪ್ ಅಂಡ್ ಡೌನ್ಸ್ ಇತ್ತಂದ್ರೆ ನಮ್ಮ ಹತ್ರನೂ ಬರ್ತಾರೆ, ಸಮಾಧಾನ ಮಾಡ್ತಾರೆ. ಮತ್ತೆ ಹಿಂಗಿರ್ಬೇಕಂತ ಬೂಸ್ಟ್ ಅಪ್ ಮಾಡ್ತಾರೆ. ಸೊ ಇದ್ರಲ್ಲಿ ಗುರೂಜಿ ಆಶೀರ್ವಾದ ಜೊತೆ
ಆ ವಾಲಂಟಿಯರ್ಸ್ ಸಪೋರ್ಟ್ ಕೂಡ ನಮಗೆ ತುಂಬಾ ಇತ್ತು. ಇಲ್ಲಿ ಎಲ್ಲರೂ ನಿಜವಾಗ್ಲೂ ಒಂದು ಫ್ಯಾಮಿಲಿ ತರ ಆಗ್ಬಿಟ್ಟಿದ್ದೀವಿ. ಅಂಡ್ ನನಗೆ ಸತ್ಸಂಗ ಸೇರ್ಬೇಕಂತ ಯಾವಾಗೂ ಆಸೆ ಇತ್ತು. ಸೊ ಇಲ್ಲಿಂದ ನಾನು ಇವನ್ ಬಸವರಾಜ್ ಸರ್ಗೂ ಹೇಳಿದ್ದೀನಿ, ಸವಿತಕ್ಕೂ ಹೇಳಿದ್ದೀನಿ, ನಂಗೆ ಏನಾದ್ರು ಸತ್ಸಂಗ ಮಾಡೋದಿದ್ರೆ ನಾನಂತೂ ಫಸ್ಟ್ ಬರ್ತೀನಿ, ಪ್ಲೀಸ್ ಮಾಡ್ರಿ ಅಂತ. ಯಾಕಂದ್ರೆ ನಮ್ದು ಸ್ಟ್ರೆಸ್ ಲೈಫಲ್ಲಿ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಸಮಯ ನಾವು ಎಲ್ಲ ಮರ್ತ್ಬಿಟ್ಟು ಕಳೆದಿದೀವಿ. ಅಂಡ್ ನಾವು ನನಗೆ ಇದು ಇನ್ನೊಂದೇನು ಅನ್ನಿಸ್ತು ಅಂದ್ರೆ, ಇದು ನಮ್ಮ ಏಜ್ ಗ್ರೂಪ್ ಅವ್ರಕಿನ ಮಕ್ಕಳಿಗೆ ತುಂಬಾ ಅವಶ್ಯಕತೆ ಇದೆ. ಎಸ್ಪೆಷಲಿ ಯೂತ್ಸ್ಗೆ, ಕಾಲೇಜ್ ಯೂತ್ಸ್ಗೆ. ಯಾಕಂದ್ರೆ ನಾವು ಕಾಲೇಜಲ್ಲಿ ಒಬ್ಬೊಬ್ರು ಎಷ್ಟು ಆರೋಗೆಂಟ್ ಆಗಿ ರಿಪ್ಲೈ ಮಾಡ್ತಿರ್ತಾರ, ಎಷ್ಟು ಅಂದ್ರೆ ಅವರಿಗೆ ಹೆಂಗಿರ್ಬೇಕು ಏನು ಅಂತಾನೆ ಗೊತ್ತಿರಲ್ಲ. ಅವರಿಗೆ ಇದು ತುಂಬಾ ಅವಶ್ಯಕತೆ ಅಂತ ನನಗ್ ಅನ್ಸಿದೆ ಇದು ಕ್ಲಾಸ್. ಯಾಕಂದ್ರೆ ಅವ್ರ ಕ್ಲಾಸಿಗೆ 10 ನಿಮಿಷ ಬಂದ್ರು ಕೂಡ ಯಾಕೆ ಕರ್ಕೊಳಲ್ಲ ಮೇಡಮ್ ಅಂತ ಬೈದು ಒಳಗ್ ಬರ್ತಿರ್ತಾರ. ಅವ್ರದ್ದು ಯಾವಾಗ್ಲೂ ಬಸ್ ಲೇಟ್ ಅನ್ನೋ ರೀಸನ್ ಇರುತ್ತೆ. ನಾವಿಲ್ಲಿ ಏನು ರೀಸನ್ ಹೇಳಕ್ ಆಗಲ್ಲ. ಸೊ ನನಗೆ ಫಸ್ಟ್ ಟೈಮ್ ನಾನು ಎಷ್ಟು ಸ್ಟೂಡೆಂಟಿಗೆ ಹೊರಗೆ ಹಾಕ್ತಿದ್ದೆ, ಅವತ್ತು ನಾನೇ ಹೊರಗೆ ಹೋದೆ. ಅದು ತುಂಬಾ ಬಿಕಾಸ್ ನಾನು ಸ್ವಲ್ಪ ಟೈಮ್ ಪಂಕ್ಚುಯಾಲಿಟಿ ಮೇಂಟೈನ್ ಮಾಡ್ತೀನಿ. ಲಾಸ್ಟ್ 5 ನಿಮಿಷ ಟೈಮ್ ಕೊಟ್ಟಿರ್ತೀನಿ. 5 ನಿಮಿಷಕ್ಕಿಂತ ಜಾಸ್ತಿ ಬಂದ್ರೆ ನನ್ನ ಕ್ಲಾಸ್ ಒಳಗೆ ಬರ್ಬೇಡ್ರಿ ಅಂತ, ಬಂದಿಲ್ಲ ಅಂದ್ರೂ ಬೈದು ಒಳಗೆ ಕರ್ಕೊಂತೀನಿ, ಇಲ್ಲಾಂದ್ರೆ ಕರ್ಕೊಳ್ಳೋದೇ ಇಲ್ಲ. ಸೊ ಅವತ್ ನನಗೆ ಅದು ಕೂಡ ಫೀಲ್ ಆಯ್ತು, ಅಂದ್ರೆ ಅವ್ರದ್ದೆಲ್ಲರೂ ಶಾಪ ನನಗೆ ತಟ್ಬಿಡ್ತಾ ಅಂತ ಫೀಲ್ ಆಯ್ತು ಅಷ್ಟೇ. ಗುರುಜಿ, ನಾನು ಅವತ್ತು ನಿಮ್ಗೆ ಏನಾದ್ರೂ ನಾನು ನೋಯಿಸಿದ್ರೆ ದಯವಿಟ್ಟು ನಿಮ್ಮ ಪಾದಗಳಿಗೆ ಅರ್ಪಿಸ್ಕೊಂಡ್ಬಿಡ್ರಿ. ಅಂಡ್ ತುಂಬಾ ಕಲ್ತಿದೀವಿ ಇಲ್ಲಿಂದ. ನನಗೆ ಇವತ್ತು ನಿಜವಾಗ್ಲೂ ಕ್ಲಾಸ್ ಮುಗೀತು ಅಂತ ಬೇಜಾರಾಗ್ತಿದೆ. ಬಿಕಾಸ್ ನಮ್ಗೆ 3 ಅವರ್ಸ್ ಹೆಂಗ್ ಹೋಗ್ತಿತ್ತು ಅಂತ ಗೊತ್ತಿಲ್ಲ. ಎಲ್ರು ತುಂಬಾ ಮಿಸ್ ಮಾಡ್ಕೊಂತೀವಿ. ನಾಳೆಯಿಂದ ಮಿಸ್ ಮಾಡ್ಕೊಳ್ಳೋದು ಬೇಡ, ಎಲ್ರು ಸತ್ಸಂಗ ಸೇರಿ ಇದನ್ನೇ ಕಂಟಿನ್ಯೂ ಮಾಡೋಣ. ಆಮೇಲೆ ಗುರೂಜಿ ಅವ್ರದ್ದು ಬರೀ ಇದು ಓಕೆಪ್ಪ ಯೋಗ ಹೇಳ್ಕೊಟ್ರು ಅಷ್ಟೇ ಅಲ್ಲ, ಅವ್ರದ್ದು ಸಮಾಜದ ಬಗ್ಗೆ ಎಷ್ಟು ಥಿಂಕ್ ಮಾಡ್ತಾರ, ನನಗೆ ಅದು ತುಂಬಾ ಇನ್ಸ್ಪಿರೇಷನ್ ಆಯ್ತು. ಅಂದ್ರೆ ನಾವು ಮಕ್ಳನ್ನ ಯಾವ ಸ್ಕೂಲಿಗೆ ಸೇರಿಸ್ಬೇಕು, ಅವ್ರಿಗೆ ಯಾವ ತರ ಸಂಸ್ಕಾರ ಕೊಡ್ಬೇಕು ಅಂತ ಹೇಳಿದ್ರು. ಆಮೇಲೆ ನಾವು ಸಮಾಜದಲ್ಲೂ ಏನೇನ್ ಅವ್ರು ಕೊಡ್ತಾ ಇದ್ದ ಕ್ವಶನ್ ಕೂಡ ಅಷ್ಟೇ ಇತ್ತು. ನಮ್ಮನ್ನ ನಾವು ಯೋಚನೆ ಮಾಡ್ಬೇಕು, ನಾವು ಸಮಾಜಕ್ಕೆ ನಮ್ಮಿಂದ ಏನಾಗುತ್ತೆ. ಅಂದ್ರೆ ಅವ್ರದ್ದು ಶಿಬಿರದ ಉದ್ದೇಶ ಬರೀ ನಮಗೆ ಯೋಗಾಸನ ಕಲಿಸ್ಬಿಟ್ಟು ಮನೆಗೆ ಕಳ್ಸೋದಲ್ಲ. ಅವ್ರು ಒಂದು ಗುರಿ ಇಟ್ಕೊಂಡಿದ್ದಾರೆ, ನಮ್ಮ ಭಾರತನ ಮುನ್ನುಗ್ಗಿಸ್ಬೇಕು, ನಮ್ಮ ಭಾರತದಕ್ಕೆ ಒಳ್ಳೆ ಸಂಸ್ಕಾರ ಕೊಡ್ಬೇಕು. ನಮ್ಮ ಹಿಂದೂ ಧರ್ಮ ಅಥವಾ ಸನಾತನ ಧರ್ಮದಿಂದ ಏನ್ ಸಂಸ್ಕೃತಿಗಳು ಬಂದಿದಾವಲ್ಲ ಅವನ್ನೆಲ್ಲವನ್ನು ಉಳಿಸಿ ಬೆಳೆಸೋದು ಅವ್ರ ಉದ್ದೇಶ. ಅದು ಎಲ್ಲರೂ ಸೇರಿ ನಾವು ಅದಕ್ಕೆ ಕೈ ಜೋಡಿಸೋಣ ಅಂತ ಕೇಳ್ಕೊಳ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತೀನಿ. ಜೈ ಗುರು.